ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇಲ್ಲಿ ಕೆಳಗಡೆ ಕಾಣ್ತಾ ಇರೋ ರೆಡ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಮತ್ತು ನಮ್ಮ ಹೊಸ ವಿಡಿಯೋನ ತಪ್ಪದೇ ನೋಡಲು ಇಲ್ಲಿ ಪಕ್ಕದಲ್ಲಿರೋ ಬೆಲ್ ಬಟನ್ನ. ಸ್ನೇಹಿತರೆ, ಇದೀಗ ಒಂದು ದುಃಖದ ಸುದ್ದಿ ಹೊರಬಂದಿದೆ. ಎಷ್ಟು ದುಃಖದ ಸುದ್ದಿ ಎಂದರೆ ನಿಮ್ಮನ್ನ ಹಂಚ್ಕೊಳ್ಳೋದಕ್ಕೆ ಕೂಡ ನಮಗೆ ತುಂಬ ನೋವಾಗುತ್ತದೆ. ಈ ಒಂದು ನೋವಿನ ಸುದ್ದಿ ಏನಪ್ಪ ಎಂದರೆ, ಈ ದಿನ ನಾವು ಭಾರತದ ಒಬ್ಬ ದೊಡ್ಡ ಕ್ರಿಕೆಟರನ್ನು ಕಳ್ಕೊಂಡಿದ್ದೇವೆ. ಯಾರಪ್ಪ ಆ ಒಬ್ಬ ಕ್ರಿಕೆಟರ್ ಮತ್ತು ಅವರ ಸಾವಿಗೆ ಕಾರಣಗಳನ್ನೇನು ಎಂಬುದನ್ನು ಈ ವಿಡಿಯೋನ ತೋರಿಸ್ತೀವಿ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಿಮಗೆಲ್ಲ ಗೊತ್ತಿರುವಂತೆ ಭಾರತ ಮತ್ತು ಆಸ್ಟ್ರೇಲಿಯಾದ ನಡುವೆ 3 ಪಂದ್ಯದ ಏಕದಿನ ಸರಣಿ ನಡೆಯಲಿದೆ. ಆ ಪಂದ್ಯಗಳಲ್ಲಿ ಭಾರತದವರು ಆಸ್ಟ್ರೇಲಿಯಾದವರನ್ನು ಸೋಲಿಸಿ ಒಟ್ಟು 1-1ಕ್ಕೆ ಸಮಫಲವಾಗಿ ಮಾಡಿ ಇಟ್ಟಿದ್ದಾರೆ. ಈ ಒಂದು ಖುಷಿಯ ಸುದ್ದಿಯ ನಡುವೆಯಲ್ಲಿಯೇ ಒಂದು ದುಃಖದ ಸುದ್ದಿ ಹೊರಬಿದ್ದಿದೆ. ಅದೇನಪ್ಪ ಎಂದರೆ, ಒಬ್ಬ ಭಾರತದ ಕ್ರಿಕೆಟಿಗನ ದುರ್ಮರಣ. ಯಾರಪ್ಪ ಆ ಕ್ರಿಕೆಟಿಗ ಎಂದರೆ, ಅವರು ಗೋವಾದ ರಣಜಿ ಆಟಗಾರ ರಾಜೇಶ್ ಕೊಡ್ಕೆ. ಈ ಒಂದು ಆಟಗಾರ ಕ್ರಿಕೆಟ್ ಆಡುತ್ತಿರುವಾಗ ಮಧ್ಯದಲ್ಲಿಯೇ ಹಾರ್ಟ್ ಅಟ್ಯಾಕ್ ಆಗಿ ಅಲ್ಲೇ ಗ್ರೌಂಡಿನಲ್ಲಿ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಕ್ರಿಕೆಟಿಗರು ದೊಡ್ಡವರಾಗಲಿ ಅಥವಾ ಚಿಕ್ಕವರಾಗಲಿ, ಇಲ್ಲ ಫೇಮಸ್ ಆಗಲಿ ಅಥವಾ ಆಗದೇ ಇರಲಿ, ಯಾರೇ ಆದರೂ ನಮ್ಮ ಭಾರತದವರೇ ಕ್ರಿಕೆಟನ್ನು ಆಡುತ್ತಿದ್ದಾರೆ. ಅವರಿಗೆ ಈ ರೀತಿ ಆಗಿದ್ದನ್ನು ನಮಗೆ ತುಂಬ ದುಃಖವಾಗುತ್ತಿದೆ. ಆದ ಕಾರಣ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಬಯಸುತ್ತಾ ಈ ವಿಡಿಯೋವನ್ನು ನಾವು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.